ಬೆಳಗ್ಗೆ ಎದ್ದರೆ ಯಾರಿಗೆಲ್ಲ ಕೆಲಸ ಇಲ್ಲ ಹೇಳಿ. ನಮಗಂತೂ ಬೆಳಗ್ಗೆ ಎದ್ದರೆ ಮಕ್ಕಳು ಸ್ಕೂಲಿಗೆ ಕಳಿಸೋದು, ಟಿಫನ್ ಮಾಡೋದು, ಮನೆ ಕೆಲಸ ಮಾಡೋದು, ಇನ್ನು ಪೂಜೆ, ಅದು ಮಧ್ಯಾಹ್ನದ ಲಂಚ್, ಈ ಥರನೇ ಪ್ರಿಪ್ರೇಷನ್ ಇದ್ದೇ ಇರುತ್ತೆ ಅಲ್ವಾ. ಸರಿ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಎದಳಿಸ್ಬಿಟ್ಟು ಅವರಿಗೂ ಫ್ರೆಶ್ ಅಪ್ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮಾಡಿಬಿಟ್ಟು ಲೈಟಿನ ಸ್ಯಾಟರ್ಡೆ ಅಲ್ವಾ, ಇವತ್ತು ಹಾಫ್ ಡೇ ಅಲ್ವಾ, ಅದಕ್ಕೋಸ್ಕರ ಮಧ್ಯಾಹ್ನ ಬೇಕಾದ್ರೆ ಅಡುಗೆ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ಚಿತ್ರಾನ್ನ ತಿನ್ನಿಸ್ಬಿಟ್ಟು ಅವರಿಗೆಲ್ಲ ಕಲಿಸಿ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತು ವಾರ ಇರೋದ್ರಿಂದ ನಾನು ಫಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ಮನೆಯೆಲ್ಲ ಮನೆಯೆಲ್ಲ ಒಡ್ಸ್ಕೊಂಡು ಕ್ಲೀನಾಗಿ ಎಲ್ಲದನ್ನು ರೆಡಿ ಮಾಡ್ಕೊಂಡ್ರೆ ನಾನು ಇವಾಗ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪಾತ್ರೆ ಬೆಳ್ಕೊಂಡು ಪೂಜೆ ಮಾಡ್ಬೋದು ಬೇಗ ಬೇಗ ಅಂತ ಅಂದ್ಕೊಂಡು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿ ಬೆಳ್ಕೊತಾ ಇದ್ದೀನಿ. ನೀವು ಚೆನ್ನಾಗಿ ಕ್ಲೀನಾಗಿ ಎಲ್ಲ ಹೋಗಬೇಕು ಅಂದರೆ ಇದು ಕೋಲ್ಗೇಟ್ ಪೌಡ್ರ್ ಬರುತ್ತಲ್ಲ, ಪೌಡ್ರ್ ಮತ್ತು ಸಬ್ಬಿನ ಪುಡಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಳೆದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ದೇವ್ರ ಪಾತ್ರೆ ಅಂದರೆ ಮಾತ್ರ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ದೇವ್ರ ಪಾತ್ರೆ ಎಲ್ಲ. ಸರಿ ಅಂದ್ಬಿಟ್ಟು ಎಲ್ಲ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಬಾಕ್ಲೆಲ್ಲ ಹೊಡ್ಸ್ಕೊಂಡು ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ. ಸರಿ ಅಂದ್ಬಿಟ್ಟು ನೈವೇದ್ಯಕ್ಕೆ ನಾನು ಇದು ಶಾವಿಗೆ ಪಾಯಸ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸೈಡು, ಈ ಕಡೆ ಶಾವಿಗೆ ಹುರ್ಕೊತಾ ಇದ್ದೀನಿ. ನಾನು ನೈವೇದ್ಯಕ್ಕೋಸ್ಕರ ನಾನು ಹಾಲನ್ನ ಇದು ಏನಪ್ಪ ಪ್ಯಾಕೆಟ್ ಓಪನ್ ಮಾಡ್ಕೊಂಡ್ರೆ ಹಾಲನ್ನ ತೊಗೊತಾ ಇದ್ದೀನಿ. ಯಾಕೆಂದರೆ ನಾವು ಎಂಜಿಲ್ ಮಾಡಿರಬಾರ್ದು, ಅದಕ್ಕೋಸ್ಕರ ನಾನು ಹೊಸ ಪ್ಯಾಕೆಟ್ ಹಾಲನ್ನೇ ನಾನು ನೈವೇದ್ಯ ಮಾಡಿಕೊಂಡೆ, ಶಾವಿಗೆ ಪಾಯಸ ಮಾಡ್ಕೊಂಡು ಇವಾಗ ದೇವ್ರ ಹತ್ರ ತೊಗೊಬಂದು ಇಟ್ಟಿದ್ದೀನಿ. ಇವಾಗ ದೀಪ ಹಚ್ತಾ ಇದ್ದೀನಿ. ಎಲ್ಲ ಫಸ್ಟು ಹೂವೆಲ್ಲ ಮುಡಿಸಿ ಎಲ್ಲ ಎತ್ತಿಟ್ಕೊಂಡೆ. ಪಾಯಸ ಒಂದು ಮತ್ತು ನೈವೇದ್ಯಕ್ಕೆ ಒಂದು ಮಾತ್ರ ಒಲೆ ಮೇಲೆ ಇಟ್ಟಿದ್ನಲ್ಲ, ಅದಕ್ಕೆ ತಂದುಬಿಟ್ಟು ಇವಾಗ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ನೀವು ಧೂಪ ಎಲ್ಲ ಹಾಕೋದ್ರಿಂದ ನಮ್ಮ ಮನೇಲಿ ಪಾಸಿಟಿವ್ ಇರುತ್ತೆ, ಅದಕ್ಕೋಸ್ಕರ ನಾನು ಧೂಪ ಎಲ್ಲ ಹಾಕ್ಬಿಟ್ಟು ಇವಾಗ ಎಲ್ಲ ಪೂಜೆ ಎಲ್ಲ ಆಯಿತು. ಹೂವು ದೇವರಿಗೂ ಮುಡಿಸಿದೆ, ಇನ್ನೂ ಸ್ವಲ್ಪ ಹೂವು ಆಯಿತು, ನಾನು ಅದಕ್ಕೆ ಮುಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಅಲ್ವಾ ಮಲ್ಲಿಗೆ ಹೂವು, ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಆಯಿತು. ನನ್ನ ಮಗ ಬಂದಿದ್ದ, ಅದಕ್ಕೋಸ್ಕರ ಪಾಯಸ ಕೊಡ್ತೀನಿ ತಿಂತೀನಿ ಮಮ್ಮಿ ಅಂತ ಅದಕ್ಕೆ ಹಾಕ್ಕೊಟ್ಟೆ. ಸೂಪರಾಗಿದೆ ಅಂತ ಹೇಳ್ತಾ ಇದ್ದ.